ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಎಸ್ಐಆರ್ ಪ್ರಕ್ರಿಯೆ ವೇಳೆ ಇದೀಗ ಕರ್ನಾಟಕದಲ್ಲಿ ಭಾರಿ ಲೋಪದೋಷಗಳು ಉಂಟಾಗಿರುವಂಥದ್ದನ್ನ ಇದೀಗ ಮೈತ್ರಿ ನಾಯಕರು ಇದೀಗ ದೂರಿರುವಂಥದ್ದು. ಇದೇನಿದು ಎಸ್ಐಆರ್ ಪ್ರಕ್ರಿಯೆ ಇದೀಗ ರಾಜ್ಯದಲ್ಲಿ ನಡೀತಾ ಇದೆ. ಈ ಕುರಿತಾದಂತೆ ಇದೀಗ ಒಂದಷ್ಟು ಲೋಪದೋಷಗಳು ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಮೈತ್ರಿ ನಾಯಕರಿಂದ ಒಂದಷ್ಟು ದೂರುಗಳು ಬಂದಿವೆ. ಯಾವ ಕಾರಣಕ್ಕೆ ಇದೀಗ ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಸಹ ಗೊತ್ತಿರುವಂಥದ್ದು. ಕರ್ನಾಟಕದ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಇದೀಗ ವ್ಯಾಪಕವಾಗಿ ಅಕ್ರಮ ನಡೀತಾ ಇದೆ ಅಂತ ಇದೀಗ ಆರೋಪಿಸಿರುವಂತಹ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಪ್ರಹ್ಲಾದ್ ಜೋಶಿ ನೇತೃತ್ವದ ಮೈತ್ರಿ ನಿಯೋಗವು ಇದೀಗ ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರನ್ನ ನೀಡಿದೆ. ಬಳಿಕ ದೆಹಲಿಯಲ್ಲಿಯೇ ಮೈತ್ರಿ ನಾಯಕರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಹೌದು, ಎಸ್ಐಆರ್ ಬಗ್ಗೆ ಇದೀಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮೊದಲು ವಿರೋಧವನ್ನ ಮಾಡಿತ್ತು. ಈಗ ಅವರೇ ಅದನ್ನ ಬುಡಮೇಲು ಮಾಡೋದಕ್ಕೆ ಹೊರಟಿದ್ದಾರೆ. ಮನೆ ಮನೆಗೆ ಹೋಗಿ ಮತಪಟ್ಟಿ ಪರೀಕ್ಷಣೆ ಮಾಡಬೇಕು, ಅದರ ಬಗ್ಗೆ ಸ್ಪಷ್ಟವಾಗಿ ಚುನಾವಣಾ ಆಯೋಗದ ನಿಯಮವಿದೆ. ಆದರೆ ಕರ್ನಾಟಕದಲ್ಲಿ ಮಸೀದಿ, ದರ್ಗಾ, ಸಮುದಾಯ ಭವನಗಳಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗ್ತಾ ಇದೆ ಅಂತ ಇದೀಗ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇದೀಗ ದೂರನ್ನ ನೀಡಿರುವಂಥದ್ದು. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಷ್ಟು ಕೈಕಾಳಗಗಳೇನು ನಡೀತಾ ಇದೆ, ಇದರ ನಿಟ್ಟಿನಲ್ಲಿ ಇವಾಗ ನೋಡೋದಾದ್ರೆ ರಾಜ್ಯ ಸರ್ಕಾರದ ಕೈ ಕೆಳಗಿರುವಂತಹ ಅಧಿಕಾರಿಗಳನ್ನ ಬಳಸಿಕೊಂಡು ಅಕ್ರಮ ಮಾಡಲಾಗ್ತಾ ಇದ್ದು ನಕಲಿ ಮತಗಳನ್ನ ಸೃಷ್ಟಿ ಮಾಡೋದಕ್ಕೆ ಇದೀಗ ಪ್ರಯತ್ನ ನಡೀತಾ ಇದೆ ಅಂತ ಇದೀಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ದಾರೆ. ಇನ್ನು ಗ್ಯಾರಂಟಿ ಕಡಿತಗೊಳ್ಳುವಂತಹ ಭಯ ಹುಟ್ಟಿಸಿ ಜನರನ್ನ ಅನಗತ್ಯ ಗಾಬರಿ ಕೊಡಿಸಲಾಗ್ತಾ ಇದೆ. ಈ ಬಗ್ಗೆ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ 2 ಪಕ್ಷಗಳಿಂದ ಮನವಿ ಪತ್ರವನ್ನ ನೀಡಿದ್ದೇವೆ. ಇನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂತಹ ಬಗ್ಗೆ ಯಾವುದೇ ರೀತಿಯ ಭರವಸೆಯನ್ನ ನೀಡದೇ ಇರುವಂಥದ್ದು ಎಲ್ಲೋ ಒಂದ್ ಕಡೆ ಬೇಜವಾಬ್ದಾರಿತನ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಭರವಸೆಯನ್ನ ನೀಡಿದ್ರೆ ಬಹಳ ಒಳ್ಳೆಯದು ಅನ್ನುವಂತಹ ಮಾತನ್ನು ಸಹ ಹೇಳ್ಕೊಂಡಿದ್ದಾರೆ. ಇನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತ ಅಂದ್ರೆ ಎಸ್ಐಆರ್ ನಲ್ಲಿ ಇದೀಗ ಬಾಂಗ್ಲಾದವರ ಹೆಸರು. ಹೌದು, ಈ ವಿಚಾರಕ್ಕೂ ಸಹ ಇದೀಗ ವಾದ ಮತ್ತೆ ಪ್ರತಿವಾದಗಳು ಸಹ ನಡೀತಾ ಇದೆ. ಏನಿದು ಅಂತ ನೋಡೋದಾದ್ರೆ, ಏನಿದು ಬಾಂಗ್ಲಾದೇಶದವರ ಹೆಸರು ಏನಿದು ಅಂತ ನೋಡೋದಾದ್ರೆ, ಈ ಎಸ್ಐಆರ್ ನಲ್ಲಿ ಬಾಂಗ್ಲಾದವರ ಹೆಸರು ಸೇರಿಸುವಂತಹ ಕೆಲಸಗಳು ಇದೀಗ ನಡೀತಾ ಇದೆ. ಕಾಂಗ್ರೆಸ್ನವರು ಆದಿ ಬೀದಿಯಲ್ಲಿ ಫಾರಂಗಳನ್ನ ಹಂಚ್ತಾ ಇದ್ದಾರೆ ಅಂತ ಇದೀಗ ವಿಧಾನಸಭೆಯ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಇದೀಗ ಆರೋಪಿಸಿರುವಂತದ್ದು. ಇನ್ನು ಕರ್ನಾಟಕ ಸರ್ಕಾರದಿಂದ ದೇಶವನ್ನ ಅಪಾಯಕ್ಕೆ ಸಿಲುಕಿಸುವಂತಹ ಕೆಲಸ ಆಗ್ತಾ ಇದೆ. ನಾವು ಅಕ್ರಮಗಳನ್ನ ಆಯೋಗದ ಗಮನಕ್ಕೆ ತರುವಂತಹ ಕೆಲಸ ಮಾಡ್ತಾ ಇದ್ದೀವಿ ಅಂತ ಇದೀಗ ಕಿಡಿಕಾರಿದ್ದಾರೆ. ಚುನಾವಣಾ ಆಯೋಗ ಒಂದ್ ಕಡೆ ಕತ್ತೆ ಕಾಯ್ತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಇದೀಗ ಕ್ರಮ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಒತ್ತಾಯಿಸಿದ್ದಾರೆ ಆರ್ ಅಶೋಕ್ ಅವರು. ಇನ್ನು ಬೇರೆ ರಾಜ್ಯದ ಅಧಿಕಾರಿಗಳನ್ನ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕು ಅಂತ ಒಂದ್ ಕಡೆ ಆಗ್ರಹವನ್ನ ನಡೆಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸಾಕಷ್ಟು ನಿಟ್ಟಿನಲ್ಲಿ ಒಂದಷ್ಟು ಆರೋಪಗಳು ಇದೀಗ ಸರ್ಕಾರದ ವಿರುದ್ಧವಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ಎಸ್ಐಆರ್ ಪ್ರಕ್ರಿಯೆ ವಿಚಾರದಿಂದ. ಇನ್ನು ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಆರೋಪ ಸಂಬಂಧ ಇದೀಗ ದಾಖಲೆ ಸಮೇತ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ಗೆ ಇದೀಗ ಬಿಜೆಪಿ ಜೆಡಿಎಸ್ ನಿಯೋಗ ದೂರನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಇನ್ನು ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ವಿಧಾನಸಭೆಯ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್, ಉಪನಾಯಕ ಅರವಿಂದ್, ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು, ಜೆಡಿಎಲ್ ಪಿ ನಾಯಕರಾದಂತಹ ಸುರೇಶ್ ಬಾಬು, ನಿಖಿಲ್ ಕುಮಾರಸ್ವಾಮಿ ಅವರು ಈ ವೇಳೆ ಈ ದೂರಿನ ಏನು ವಿಚಾರಣೆ ನಡೀತಾ ಇತ್ತು, ಈ ದೂರೆಲ್ಲ ಸಲ್ಲಿಸ್ತಾ ಇದ್ರಲ್ಲ, ಈ ವೇಳೆ ಇವರೆಲ್ಲರೂ ಸಹ ಅಲ್ಲಿ ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಇವರುಗಳ ಅನಿಸಿಕೆ ಏನು, ಇವರು ನೀಡಿರುವಂತಹ ಹೇಳಿಕೆ ಏನು, ಇವೆಲ್ಲವೂ ಸಹ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮಹತ್ವವಾದಂತಹ ಒಂದಷ್ಟು ಬೆಳವಣಿಗೆಗಳ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಲೋಪದೋಷಗಳು ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಎಲ್ಲ ಅಧಿಕಾರಿಗಳಿಗೆ ಇದೀಗ ಒಂದಷ್ಟು ಮನವಿಯನ್ನ ನೀಡುವಂತಹ ಮುಖಾಂತರ ಆಗಿರ್ಬೋದು. ಅದೇ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ಆಯ್ಕೆಗಳ ರೀತಿಯಲ್ಲಿ ಒಂದಷ್ಟು ನಿಯಮವನ್ನ ಇದೀಗ ರೂಪಿಸುವಂತಹ ತಂತ್ರವನ್ನ ಇದೀಗ ರಾಜ್ಯ ಸರ್ಕಾರ ಮಾಡುವಂತಹ ಒಂದಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ
SIR ಪ್ರಕ್ರಿಯೆ ಸಮಯದಲ್ಲಿ ಕಟ್ಟುನಿಟ್ಟಾಗಿ ತಿಳಿಸಿದ್ರು, ಮನೆ ಮನೆಗೆ ಹೋಗಿ ಒಂದಷ್ಟು ಪರಿಷ್ಕರಣೆ ಆಗಿರ್ಬೋದು, ಯಾವುದೇ ರೀತಿಯ ನಿಯಮಗಳನ್ನು ಪಾಲನೆ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಸಹ ಪ್ರತಿಯೊಂದು ಪ್ರೂಫ್ನ ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದರು. ಆದರೆ ಇದೀಗ ಯಾವುದೇ ನಿಟ್ಟಿನಲ್ಲೂ ಸಹ SIR ಪ್ರಕ್ರಿಯೆ ಮನೆ ಮನೆಗೆ ತೆರಳಿ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಇದೀಗ ಮೈತ್ರಿ ಪಕ್ಷದವರು ಇದೀಗ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ SIR ಪ್ರಕ್ರಿಯೆ ಯಾವೆಲ್ಲ ನಿಟ್ಟಿನಲ್ಲಿ ಬದಲಾವಣೆ ಆಗುತ್ತೆ, ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಾಗುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.